ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. SSLC 2025 ರಿಲೇಟೆಡ್ ಆಗಿ ನಿಮ್ಮ KSEB ಬೋರ್ಡಲ್ಲಿ ನಾವು ನೋಡೋದಾದರೆ ವೆಬ್ಸೈಟಲ್ಲಿ 4 ಪೇಪರ್ ರಿಲೀಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಅದರಲ್ಲಿ ನಾನು 2 ಪೇಪರು ಕೀ ಆನ್ಸರ್ ಬೈ ಹ್ಯಾಂಡ್ ರಿಟನ್ ನಾನು ಅಪ್ಲೋಡ್ ಮಾಡಿದ್ದೆ. ಬಟ್ ಎಷ್ಟೋ ಮಕ್ಕಳು ನನಗೆ 3 and 4 ಎರಡೂ ಬೇಕು ಅಂತ ಕೇಳಿದರು. ನನಗೆ ಹ್ಯಾಂಡ್ ರಿಟನ್ಗಿಂತ ಒಂದಷ್ಟು ಟೈಪಿಂಗ್ ಕಳಿಸಿದ್ರೆ ನಿಮಗೆ ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ 4 ಪೇಪರ್ ಮತ್ತೆ ನೋಡಿ. ಇದರಲ್ಲಿ ನೋಡಿ SSLC ಮಾಡೆಲ್ ಪೇಪರ್ 1 ಮಾಡೆಲ್ ಆನ್ಸರ್ಸ್ ಕಂಪ್ಲೀಟ್ ನಿಮಗೆ 4 ಪೇಪರ್ದು ಆನ್ಸರ್ಸ್ ಇದೆ ಇಲ್ಲಿ. ಕಂಪ್ಲೀಟ್ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಂಪ್ಲೀಟಾಗಿ ನೋಡಿ. ಇಲ್ಲಿ ಯಾವುದೇ ಥರ ಕಂಪ್ಲೀಟ್ ನಿಮಗೆ ಹೆಂಗೆ ಅಂತಂದರೆ ಆಲ್ಮೋಸ್ಟ್ MCQ ಇಂದ ಹಿಡಿದು 1 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್ಸ್ ಎಲ್ಲ, ಆಮೇಲೆ ಎಲ್ಲದಕ್ಕೂ ರೀಸನ್ಸ್ ಕೂಡ ಇದೆ. ಇಲ್ಲಿ ನೋಡಿ ಹೇಗೆ ನಿಮಗೆ ಯಾಕೆ 1 - 2 cos ಸ್ಕ್ವೇರ್ ಎ ಅಂತ ಯಾಕೆ ಬಂದಿದೆ, ಪ್ರತಿಯೊಂದಕ್ಕೂ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಯಾಕೆ ಅನ್ನೋದಕ್ಕೆ ವೈ ಅಂತ ಹೇಳಿ ಯಾವುದೇ ಕ್ವೆಶನ್ ಬರೋ ಥರ ಇಲ್ಲ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಹ್ಯಾವ್ ಅ ರೀಸನ್ ಇಯರ್. ರೀಸನ್ ಪ್ರತಿಯೊಂದು ಕ್ವೆಶನ್ಗೂ ರೀಸನ್ ಕೊಟ್ಟಿದೆ. ಹಾಗಾಗಿ ಕಂಪ್ಲೀಟ್ ಸೊಲ್ಯೂಷನ್ ಈ PDF ಅಲ್ಲಿದೆ. ಓಕೆ, ಹಾಗಾಗಿ ಇದರಲ್ಲಿ ಮಾಡೆಲ್ ಪೇಪರ್ 1 ನೋಡಿ, ಇಲ್ಲಿ ಇದಿಷ್ಟು ಮಾಡೆಲ್ ಪೇಪರ್ 1 ಆನ್ಸರ್. ಆಮೇಲೆ ಹೈಲೈಟ್ ಮಾಡಿದೆ, ಯಾವ್ಯಾವುದನ್ನು ನೀವು ಎಕ್ಸಾಮಲ್ಲಿ ಆನ್ಸರ್ಸ್ನ ಹೈಲೈಟ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದೆ ಇದರಲ್ಲಿ. ಸೊ ಹಾಗಾಗಿ ಕಂಪ್ಲೀಟ್ ನಿಮಗೆ ನಾನು 4 PDF ಸಪ್ರೇಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2 ಆ್ಯಂಡ್ ಮಾಡೆಲ್ ಪೇಪರ್ 3 ಈ ಥರ. ನೀವು ಇದನ್ನು ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಸಾಕು ಅಂದ್ಕೊಳ್ತೀನಿ. 4 ಪೇಪರಲ್ಲಿ ನಿಮಗೆ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಒಂದ್ಸರಿ ಸಾಲ್ವ್ ನೋಡಿ. ಇಲ್ಲೆಲ್ಲ ಆನ್ಸರ್ಸ್ನೆಲ್ಲ ಹೈಲೈಟ್ ಕೂಡ ಮಾಡಿದೆ. ಈ ಥರ ಅಂದರೆ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಈ ಥರ ಇರಬೇಕು. ಯಾವುದೂ ಥರನೂ ನಿಮಗಿಲ್ಲಿ ಹೇಗೆ ಆನ್ಸರ್ ರೀಸನ್ಸ್ ಯಾವ್ಯಾವುದು ಬ್ರ್ಯಾಕೆಟಲ್ಲಿ ಬರೀಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಕೊಟ್ಟಿದೆ ನೋಡಿ. ಇದಿಷ್ಟು ಮಾಡೆಲ್ ಪೇಪರ್ 1 ಆದರೆ ಅದೇ ಥರ ಮಾಡೆಲ್ ಪೇಪರ್ 2 ನಾನು ತೋರಿಸ್ತೀನಿ. ಇದು ಮಾಡೆಲ್ ಪೇಪರ್ 2. ಇದು ಮಾಡೆಲ್ ಪೇಪರ್ 2 ಅಲ್ಲೂ ಅಷ್ಟೇ ನೋಡಿ. ಈವನ್ ಪ್ರತಿಯೊಂದು MCQ ಅಲ್ಲೂ ರೀಸನ್ ಕೊಟ್ಟಿದೆ, ಪ್ರತಿಯೊಂದಕ್ಕೂ ಯಾವುದಕ್ಕೆ ರೀಸನ್ ಬೇಕು. ಇಲ್ಲಿ ನೋಡಿ, ಈಗ 8th ಟರ್ಮ್ ಅಂತ ಹೇಳಿ ಒಂದು ಕ್ವೆಶನ್ ಕೊಟ್ಟಿದೆ. 23 ಹೌ ಇಟ್ ಈಸ್ 23 ಅಂತ ಹೇಳಿ ಯೂಸಿಂಗ್ ಅ ಫಾರ್ಮುಲಾ ಕೂಡ ಇಲ್ಲಿ ಕಂಪ್ಲೀಟ್ ಆನ್ಸರ್ ಇರೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ. ಓಕೆ, ಕಂಪ್ಲೀಟ್ ಆನ್ಸರ್ಸ್ ಟೈಪಿಂಗಲ್ಲಿ ಇರೋದ್ರಿಂದ ಇದನ್ನು ನಿಮ್ಗೆ ಯಾವ ಕ್ವೆಶನ್ಗೆ ಏನು ಡೌಟ್ ಇದೆ ಈ PDF ರೆಫರ್ ಮಾಡ್ಬೋದು. ಇದು ಕಂಪ್ಲೀಟ್ ಮಾಡೆಲ್ ಪೇಪರ್ 2 ಆದರೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ನಮಗೆ ಬರೋದು ಮಾಡೆಲ್ ಪೇಪರ್ 3 ಕೂಡ ಇದೆ ನೋಡಿ. ಮಾಡೆಲ್ ಪೇಪರ್ 3, 4 ನಾನು ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ನೀವು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಈ ಮಾಡೆಲ್ ಪೇಪರ್ 3 and 4 ಕೂಡ ನಿಮಗಿಲ್ಲಿ ಸಿಗುತ್ತೆ. ಕಂಪ್ಲೀಟ್ ನೋಡಿ, ಎಲ್ಲದಕ್ಕೂ ಆನ್ಸರ್ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇದೆ. ಯಾವ ಥರ ನೀವು ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಇದಿಷ್ಟು ಮಾಡೆಲ್ ಪೇಪರ್ಸ್ ರಿಲೇಟೆಡ್ ಆಗಿ. ಸೊ ಇದೊಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಡೆಲ್ ಪೇಪರ್ 1, 2, 3, 4ದು ಮಾಡೆಲ್ ಆನ್ಸರ್ಸ್ ಕೀ ಆನ್ಸರ್ ಸಿಗುತ್ತೆ. ಆಮೇಲೆ ಹೇಗೆ ಆನ್ಸರ್ನ ಬರೀಬೇಕು ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ರೂಟ್ 5 ನಾನು ಹೇಗೆ ನಿಮಗೆ ಪ್ರೂವಿಂಗ್ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಇಲ್ಲಿ ನಾನು ಮೆನ್ಷನ್ ಮಾಡಿದೆ. ಓಕೆ, ಹಾಗಾಗಿ ನೀವು ಇಷ್ಟನ್ನು ರೆಫರ್ ಮಾಡಿದ್ರು ನಿಮಗೆ ಎಕ್ಸಾಮಲ್ಲಿ ಸಾಕು. ಓಕೆ, ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಇನ್ನೇನಾದರೂ ನಿಮಗೆ ಈ ಮಾಡೆಲ್ ಪೇಪರಲ್ಲಿ ಆನ್ಸರ್ಸಲ್ಲಿ ಆದಷ್ಟು ಎಲ್ಲೂ ಮಿಸ್ಟೇಕ್ಸ್ ಇಲ್ಲ. ಇನ್ಯಾವುದಾದ್ರೂ ನಿಮಗಿಲ್ಲ ಅಕಸ್ಮಾತ್ ಪ್ರಾಕ್ಟೀಸ್ ಇಲ್ಲಿ ನೋಡಿ. SAS ಇದೆ ಅಲ್ಲ ಮಾಡೆಲ್ ಪೇಪರ್ 3 ಅಲ್ಲಿ ನೋಡಿ. ಅಲ್ಲಿ ಕೂಡ ಕಂಪ್ಲೀಟಾಗಿ ಇಫ್ ಇನ್ 2 triangles sides of one triangle is proportional to the side of other triangle corresponding ನೋಡಿ. ಇದು ಕೂಡ ಕಂಪ್ಲೀಟಾಗಿ ನಿಮಗೆ SAS ಸಿಮಿಲಾರಿಟಿ ಥಿಯರಮ್ ಕೂಡ ಇಲ್ಲಿ ಇದೆ. ಓಕೆ, ಸೊ ಪ್ರೂವಿಂಗ್ ಇದೆ. ನಾನು ನೆಕ್ಸ್ಟ್ ನೋಡ್ತಾ ಬನ್ನಿ. ಆಲ್ಮೋಸ್ಟ್ ಲಾಸ್ಟ್ 37th ಕ್ವೆಶನ್ ಇದೆ. 38th AP ಕ್ವೆಶನ್ ಕೊಟ್ಟಿದ್ದಾರೆ, ಅದಿದೆ. ನೆಕ್ಸ್ಟ್ ನೋಡಿ ಮಾಡೆಲ್ ಪೇಪರ್ 4 ಕೂಡ ಕಂಪ್ಲೀಟ್ ಆನ್ಸರ್ಸ್ ಇದೆ ಇದರಲ್ಲಿ. ಓಕೆ, ಕಂಪ್ಲೀಟಾಗಿ ನೋಡಿ ಎಲ್ಲದಕ್ಕೂ ವಿತ್ ವೈ ಇಟ್ ಇಸ್ ಕಾಲ್ಡ್ ಆ್ಯಸ್ ಅಂತ ಹೇಳಿ ಪ್ರತಿಯೊಂದಕ್ಕೂ ನಿಮಗೆ ಆನ್ಸರ್ಸ್ ಇದೆ. ಓಕೆ, ಆರ್ ಆಪ್ಷನ್ಸ್ ಕೂಡ ಆನ್ಸರ್ಸ್ ಆಗಿದೆ ಇದರಲ್ಲಿ. ಆರ್ ಆಪ್ಷನ್ ಕೂಡ ಆನ್ಸರ್ಸ್ ಇದೆ ಇಲ್ಲಿ. ಫಾಲೋ ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ ಈಸಿ ಅನಿಸುತ್ತೆ. ಇಲ್ಲಿ ಯಾವುದೇ ಥರ ಡೌಟ್ ಇಲ್ಲ ನಿಮಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹಾಫ್ ಆಫ್ ದಿ ಸೆಮಿ ಸರ್ಕಲಲ್ಲಿ ನಾವು ಟ್ರಯಾಂಗಲ್ನ ಮೈನಸ್ ಮಾಡೋದು ಕಂಪ್ಲೀಟ್ ಆಗಿದೆ ಇಲ್ಲಿ. ಆಮೇಲೆ ಫೈನಲ್ 1/4 ಆಗಿರೋವಂಥದ್ದು ಆರ್ ಆಪ್ಷನ್ ಕೂಡ ಇದೆ. ಅಲಾಂಗ್ ವಿತ್ ದ್ಯಾಟ್ ನೆಕ್ಸ್ಟ್ ಟ್ರಯಾಂಗಲ್ದು ಒಂದು ಕ್ವೆಶನ್ ಕೊಟ್ಟಿದ್ರಲ್ಲ ಪ್ರೂವಿಂಗ್ ಕ್ವೆಶನ್, ಅದು ಕೂಡ ಇದೆ. ನೆಕ್ಸ್ಟ್ ಪ್ರತಿಯೊಂದು ಲಾಸ್ಟ್ ಕ್ವೆಶನ್ ಏನಿತ್ತು ನಿಮಗೆ, ಎಸ್ ನೋಡಿ ಲಾಸ್ಟ್ ಕ್ವೆಶನ್ ಇದಿದೆ. ಎಸ್, ಟ್ರಯಾಂಗಲ್ದು BPT ಥಿಯರಮ್ ಇದಿಷ್ಟು ನಿಮಗೆ. ಆಮೇಲೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಮೇನ್ ಥಿಂಗ್ ಈಸ್ ಪ್ರತಿಯೊಂದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಕೂಡ ನಾನು ಪ್ರತಿಯೊಂದು ಡಿಸ್ಕಸ್ ಮಾಡ್ತಿದ್ದೀನಿ. ಇದರಲ್ಲಿ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಆನ್ಸರ್ಸ್ ಕೂಡ ಇದೆ.
ಓಕೆ, ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಇದೊಂದು PDF ಅಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಲೀಟಾಗಿ ನಾನು ಹೇಳೋದ್ನಲ್ಲ, ಒಂದೊಂದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, 3, 4, ಆಮೇಲೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಅಂತ ಹೇಳಿ ಕಂಪ್ಲೀಟ್ ಇದನ್ನು ಫಾಲೋ ಮಾಡಿದ್ರೆ ಸಾಕು. ನಿಮಗೆ ಇಷ್ಟನ್ನು ನೋಡಿಕೊಂಡ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ಕೊಳ್ತೀನಿ. ಓಕೆ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ನಾನು ಇನ್ನು ಟ್ರಿಗ್ನೋಮೆಟ್ರಿನ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲರೂ ನಾನು ಏನು ಹೇಳಿದೆ, ಟ್ರಿಗ್ನೋಮೆಟ್ರಿ ಒಂದು ಲೆಸನ್ ನೆಕ್ಸ್ಟ್ ಅಪ್ಲೋಡ್ ಮಾಡಿ ವಿತಿನ್ 19 ಅಷ್ಟೊತ್ತಿಗೆ ಅಷ್ಟು 14 ಲೆಸನ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.